ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ. ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡವರು ಜೀವಿಸಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಇತರರಿಗೂ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಹಾಗೆ ಈ ಸಂದೇಶವನ್ನು ಪವಿತ್ರ ಆತ್ಮರ ಮೂಲಕ ನೀವು ನಡೆಸಲು ಸಹಾಯ ಮಾಡುವುದಕ್ಕಾಗಿಯೂ ನಿಮಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇವತ್ತಿನ ಸಂದೇಶವು ಕೂಡ ಕೀರ್ತನೆಗಳು 19ನೇ ಅಧ್ಯಾಯ 8ರಿಂದ. ಕೀರ್ತನೆಗಳು 19ನೇ ಅಧ್ಯಾಯ 8ರಿಂದ. ದೇವರ ಸ್ತೋತ್ರವಾಗಲಿ. ವಚನದ ಕಡೆಗೆ ಹೋಗೋಣ. ಯೆಹೋವನ ನಿಯಮಗಳು ನೀತಿಯುಳ್ಳವುಗಳಾಗಿವೆ, ಮನಸ್ಸನ್ನು ಹರ್ಷಪಡಿಸುತ್ತವೆ. ಯೆಹೋವನ ನಿಯಮಗಳು ಅಂದರೆ ಪ್ರತಿಯೊಂದು, ಈಗಾಗಲೇ ನಾವು ನಿನ್ನೆ ಸಂದೇಶದಲ್ಲಿ ಕೂಡ ತಿಳ್ಕೊಂಡಿದ್ದೇವೆ, ಸರಕಾರದ ಕಾನೂನು ಕೂಡ ದೇವರಿಂದಲೇ ಬಂತು, ಅದರಲ್ಲಿ ನಿಯಮ ಇದೆ. ಆದರೆ ಇವತ್ತಿನ ಈ ರಾಜಕಾರಣಿಗಳು ಅದಕ್ಕೆ ಏನಂದರೆ ನಾನಾ ರೀತಿಯ ಕಾನೂನುಗಳನ್ನ ಸೇರಿಸಿ ಬಹಳ ಅನ್ಯಾಯವಾದಂಥ ಕಾನೂನುಗಳನ್ನ ಸಿದ್ಧಪಡಿಸಿದ್ದಾರೆ. ಅಂದರೆ ಅವರಿಗೆ ಅನುಕೂಲವಾಗುವಂತೆ ದೇವರ ನಿಯಮವನ್ನು ಮೀರಿದ್ದಾರೆ. ಯಾವುದೇ ಕಾರಣಕ್ಕೂ ಇಲ್ಲ. ಆದರೆ ದೇವರ ನಿಯಮಗಳು ಏನಾಗಿದೆ? ನೀತಿಯುಳ್ಳವುಗಳಾಗಿವೆ, ಪ್ರತಿಯೊಬ್ಬರಿಗೂ ನ್ಯಾಯ ರೀತಿಯಾಗಿದೆ. ಅದು ಇವತ್ತು ಇಲ್ಲ. ನಾವು ಚೆನ್ನಾಗಿ ದೇವರ ನಿಯಮಗಳನ್ನ ನಾವು ಪಾಲಿಸುತ್ತಾ ಹೋಗಬೇಕು. ಯಾರು ಏನೇ ಮಾಡಲಿ ಇವತ್ತು ಸರ್ಕಾರದ ಒಂದು ಮನೆ ವಿಷಯದಲ್ಲಿ ಇರ್ಬೋದು, ಯಾವುದೊಂದು ಕೆಲಸ ಕಾರ್ಯ ಆಧಾರ ಎಲ್ಲ ಸುಳ್ಳು ಹೇಳಿ ಲಂಚದಲ್ಲಿ ರಾಜಕಾರಣಿಗಳು ಇತರರು ಏನೇನೋ ಮಾಡಕ್ಕೆ ಹೋಗ್ತಾರೆ. ಅದಕ್ಕೆಲ್ಲದಕ್ಕೂ ಬಹಳ ಕಷ್ಟ, ಸಂಕಟ, ದುಃಖಗಳಿವೆ. ಆದರೆ ದೇವರು ಆರಿಸಿಕೊಂಡಂತ ನಾವು ಆ ರೀತಿಗೆ ಹೋಗಬಾರದು. ದೇವರ ನಿಯಮಗಳನ್ನೇ ಅನುಸರಿಸಿ ನಾವು ಮುಂದೆ ಜೀವಿಸಬೇಕು. ಮನಸ್ಸನ್ನು ಹರ್ಷಪಡಿಸುತ್ತವೆ. ನೋಡಿ, ದೇವರ ಕಾನೂನನ್ನು ನಾವು ಅಂದರೆ ದೇವರ ವಾಕ್ಯಕ್ಕೆ ಪ್ರತಿಯೊಂದು ವಿಷಯದಲ್ಲಿ ವಿಧೇಯರಾಗಿ ಸರ್ಕಾರದ ಕೆಲಸ ಇರ್ಬೋದು, ಏನೇ ಇರ್ಬೋದು, ಅದಕ್ಕೆ ಮಾತ್ರ ನಾವು ಅದನ್ನೇ ಅನುಸರಿಸಿಕೊಂಡು ಹೋದರೆ ಮಾತ್ರ ನಮಗೆ ಶಾಂತಿ, ಸಮಾಧಾನ, ದೇವರ ಆಶೀರ್ವಾದ. ಉದಾಹರಣೆಗೆ ಇವತ್ತೊಂದು ಜನತಾ ಮನೆ ಅಂತ ತಗೊಳ್ಳೋಣ. ಗಂಡನ ಹೆಸರಿಗೊಂದು ಮನೆ, ಹೆಂಡತಿಗೊಂದು ಹೆಸರು ಮನೆ, ಮಕ್ಕಳಿಗೆ ಮದುವೆ ಆಗಿರೋದಿಲ್ಲ ಅವರಿಗೊಂದು ಮನೆ, ಅಥವಾ ಬೇರೆಯವರ ಮನೆದು ಫೋಟೋ ತೆಗೆದು ಬಿಟ್ಟು ಆ ದುಡ್ಡನ್ನು ಇವರು ತಗೊಂಡು ಖರ್ಚು ಮಾಡುವಂಥದ್ದು, ನಾನಾ ರೀತಿ ಎದುರುಗಡೆ ಸುಮ್ಮನೆ ನೆಪಕ್ಕಾಗಿ ಲಕ್ಷ ಬಿಲ್ಲು ತಿನ್ನುವಂಥದ್ದು. ಪಂಚಾಯಿತಿ, ತಾಲೂಕು ಮಟ್ಟ, ಜಿಲ್ಲಾ ಮಟ್ಟದಲ್ಲಿ ಕೂಡ ಇವತ್ತು ಅನೇಕ ಎಷ್ಟೆಷ್ಟೋ ಕೋಟಿ, ಲಕ್ಷ ಕೋಟಿ ವ್ಯವಹಾರಗಳಲ್ಲಿ ಕಾಂಟ್ರಾಕ್ಟ್ ಕೆಲಸ ಮಾಡಿಸುವಂಥದ್ದು, ಡೂಪ್ಲಿಕೇಟ್ ಮಾಡುವಂಥದ್ದು, ಅಧಿಕಾರಿಗಳಿಗೆ ಲಂಚವನ್ನು ಕೊಟ್ಟು ಅದು 6 ತಿಂಗಳಾಗೋದಿಲ್ಲ, ಜಾಸ್ತಿ ಅಂದರೆ 1 ವರ್ಷ ಪುನಃ ರಿಪೇರಿ ಅಂತೇಳಿ. ಇದೆಲ್ಲ ದೇವರು ನೋಡೋರಾಗಿದ್ದಾರೆ. ಪ್ರತಿಯೊಂದು ದೇವರದೇ ಹಣ, ದೇವರದ್ದೇ ಕೆಲಸ. ಅದಕ್ಕೆ ನಾನಾ ರೀತಿ ಕಷ್ಟ, ಸಂಕಟ, ದುಃಖಗಳು. ಗಂಡ ಸರಿಯಿಲ್ಲ, ಹೆಂಡತಿ ಸರಿಯಿಲ್ಲ, ಮಕ್ಕಳು ಸರಿಯಿಲ್ಲ, ಪ್ರಾಣಿ ಪಕ್ಷಿಗಳು ಸಾಯುವಂಥದ್ದು, ಆಕ್ಸಿಡೆಂಟ್ಗಳಾಗುವಂಥದ್ದು, ಕೋರ್ಟು ಕಚೇರಿ ಕೇಸುಗಳು, ಅಕಸ್ಮಾತ್ ಆಸ್ಪತ್ರೆಗೆ ಮತ್ತೆ ಲಕ್ಷ ತಗೊಂಡೋಗಿ ಸುರಿಯುವಂಥದ್ದು. ಇವತ್ತು ಭೂಲೋಕಕ್ಕೆ ದೇವರ ಕೋಪ ಕೂಡ ಅದುವೇ. ಮಳೆ ಸರಿಯಿಲ್ಲ, ಆಳಿಕಲ್ಲಿಗೆ ಬಿದ್ದು ಎಲ್ಲ ಬೆಳೆಗಳು ನಾಶವಾಗುವಂಥದ್ದು, ಹುಳ ಹುಪ್ಪಟೆಗಳು ಬೆಂಕಿ ಬೀಳುವಂಥದ್ದು, ಮಳೆ ಚಂಡಮಾರುತ ಬಿರುಗಾಳಿಯಲ್ಲಿ ಇವತ್ತು ನಾನಾ ರೀತಿ ನಷ್ಟವಾಗುವಂಥದ್ದನ್ನು ನೋಡಿದ್ದೇವೆ. ಮನೆಗಳ ಮೇಲೆ ಮರ ಬೀಳೋದು, ಕಾಡುಗಳ ಮೇಲೆ ಬರೆ ಬೀಳೋದು, ಎಲ್ಲೆಲ್ಲೂ ಅಪಘಾತಗಳು, ನಾನಾ ಥರದ ಶಿಕ್ಷೆಗಳು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಕಾರಣ ದೇವರ ನಿಯಮವನ್ನು ಉಲ್ಲಂಘಿಸುವುದು, ಅದಕ್ಕೆ ಸಹಾಯ ಮಾಡುವಂಥದ್ದು. ತಿಳಿದವರಿಗಂಥದ್ದು ಗೊತ್ತಿಲ್ಲ ಯಾಕಾಯಿತು ಅಂತೇಳಿ, ತಿಳಿದವರಿಗೂ ಅದು ಹೆಚ್ಚಿನ ಒಂದು ಶಿಕ್ಷೆಗೊಳಗಾಗುವುದು. ಕಾರಣ ಇದುವೇ ಆಗಿದೆ. ಶರೀರಕ್ಕೂ ಕೂಡ ನಾನಾ ಥರದ ರೋಗಗಳು, ಮಕ್ಕಳು ಕೂಡ ಒಂದೊಂದು ರೀತಿಯಲ್ಲಿ ಇರುತ್ತವೆ. ಆದ್ದರಿಂದಲೇ ಏನಾಗಿದೆ? ಯೆಹೋವನ ನಿಯಮಗಳು ನೀತಿಯುಳ್ಳವಾಗಿವೆ, ಮನಸ್ಸನ್ನು ಹರ್ಷಪಡಿಸುತ್ತವೆ. ದೇವರ ಕಾನೂನಿಗೆ ನಾವು ವಿಧೇಯರಾಗಿ ನಡ್ಕೊಂಡ್ರೆ ನಮಗೆ ಶಾಂತಿ. ಈಗ ನೋಡಿ, ನಮ್ಮ ಮನೆಯವರೇ ವಿರೋಧಿಗಳಾಗಿ ಬಂದರು. ದೇವರ ವಿಷಯದಲ್ಲಿ ದೇವರು ಅದನ್ನು ಬಿಡುಗಡೆ ಮಾಡಿದ್ರು, ನಡೆಸ್ತಾ ಇದ್ದಾರೆ. ಈಗ ಯಾವುದಕ್ಕೂ ಆಸೆ ಪಡದೆ ದೇವರ ಆದಷ್ಟು ಮಟ್ಟಿಗೆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಪ್ರಾರ್ಥನೆ ಮಾಡಿಕೊಂಡು ಮುಂದೆ ಸಾಗ್ತಾ ಇದ್ದೇನೆ. ಆದರೆ ಇದು ಕೂಡ ದೇವರೊಂದು ಸಹಾಯ. ನನ್ನ ಮನಸ್ಸಿಗೆ ಶಾಂತಿ ಇದೆ, ಸಮಾಧಾನ ಇದೆ. ಆ ಪ್ರಕೃತಿ ನಿಯಮದಲ್ಲಿ ಆರೋಗ್ಯ ಸರಿಯಿಲ್ಲದಾಗ್ತದೆ, ಅದಕ್ಕೆ ವೈದ್ಯರ ಮೂಲಕ ಸರಿಪಡಿಸಿಕೊಳ್ತಾ ಇದ್ದೇನೆ. ಅದಕ್ಕೆ ದೇವರು ವೈದ್ಯರನ್ನು ಕೂಡ ನೇಮಕ ಮಾಡಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನನಗೆ ಹೇಳ್ತಾರೆ, ನೋಡಪ್ಪ, ನಮಗೆ ಇವತ್ತು ಅಷ್ಟು ಆಸ್ತಿ ಪಾಸ್ತಿ ಇದೆ, ಎಲ್ಲವಿದೆ, ನಮಗೆ ಶಾಂತಿ ಇಲ್ಲ, ಸಮಾಧಾನ ಇಲ್ಲ, ಸರಿಯಾಗಿ ನಿದ್ದೆ ಇಲ್ಲ, ಊಟ ಮಾಡೋಕ್ಕಾಗೋದಿಲ್ಲ,
ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ದುಡಿಬೇಕು, ನೀನು ಯಾವುದು ಇಲ್ಲದೆ ಇಷ್ಟೊಂದು ಚೆನ್ನಾಗಿ ನೀನು ಜೀವನ ಮಾಡ್ತಾ ಇದೀಯಾ, ನೀನೇ ರಾಜಪ್ಪ, ನಿನ್ನ ಹಾಗೆ ಜೀವಿಸಲಿಕ್ಕೆ ಯಾರೂ ಆಗೋದಿಲ್ಲ ಅಂತೇಳಿ ಇವತ್ತು ಅನೇಕ ಮಂದಿ ನನಗೆ ಇದನ್ನು ಹೇಳ್ತಾ ಇದ್ದಾರೆ. ಕಾರಣ ದೇವರ ನಿಯಮಕ್ಕೆ ಆದಷ್ಟು ಒಳಪಟ್ಟು ಜೀವಿಸುವುದರಿಂದ ದೇವರು ನನ್ನನ್ನು ಆಶೀರ್ವದಿಸ್ತಾ ಇದ್ದಾರೆ. ದೇವರು ನಮಗೆ ಸ್ತೋತ್ರವಾಗಲಿ. ಹಾಗೆ ದೇವರು ನಮಗೆ ದರ್ಶನ ಕೊಟ್ಟು ನಮ್ಮನ್ನು ಅನೇಕ ಕೇಡು ಗಂಡಾಂತರ ಮರಣದ ಪಾಶಗಳಿಂದ ಹಿರಿಯರ ಪಾಪದಿಂದ ನಮ್ಮನ್ನು ದೇವರು ನಡೆಸಿದ ಮೇಲೆ ದೇವರ ವಾಕ್ಯಕ್ಕೆ ಅನುಸಾರವಾಗಿ ನಾವು ನಡೆದಾಗ ಮಾತ್ರ ಶಾಂತಿ, ಸಮಾಧಾನ, ಆರೋಗ್ಯ. ಇಲ್ಲ ಇದ್ರೆ ಎಷ್ಟೇ ಪ್ರಾರ್ಥನೆ ಮಾಡಲಿ, ಎಷ್ಟೇ ದಾನ ಧರ್ಮ ಮಾಡಲಿ, ಏನೇ ಮಾಡಲಿ ಖಂಡಿತವಾಗಿಯೂ ಶಾಂತಿ, ಸಮಾಧಾನ, ಆರೋಗ್ಯ ಸಿಕ್ಕಲು ಸಾಧ್ಯವೇ ಇಲ್ಲ. ಆ ಸಂಸಾರವೇ ಕೂಡ ಯಾವಾಗಲೂ ದುಃಖ, ಕಣ್ಣೀರಲ್ಲಿ ಕೈ ತೊಳಿಬೇಕಾಗ್ತದೆ. ಬಹಳ ಎಚ್ಚರ. ಮನಸ್ಸನ್ನು ಕೂಡ ಹರ್ಷಪಡಿಸುವಂಥದ್ದು. ಒಳ್ಳೆ ನಿದ್ದೆ ಕೂಡ ಬರುವುದಿಲ್ಲ, ಎಚ್ಚರವಾದಾಗ ಚುಚ್ಚುತ್ತವೆ. ಆದರೆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವಾಗ ಒಳ್ಳೆ ನಿದ್ದೆ, ಶಾಂತಿ, ಸಮಾಧಾನ, ಆರೋಗ್ಯ. ಇದು ಜ್ಞಾನೋಕ್ತಿಯಲ್ಲಿಯೂ ಕೂಡ ಬಹಳ ಚೆನ್ನಾಗಿ ಬರೆಯಲ್ಪಟ್ಟಿದೆ. ಯಾವುದೇ ಕಾರಣಕ್ಕೂ ಸರ್ಕಾರಕ್ಕಾಗಲಿ ಯಾರಿಗೂ ಆಗಲಿ ನಾವು ದೇವರ ವಾಕ್ಯದಂತೆಯೇ ನಡೀತಾ ಹೋಗಬೇಕು. ಕಷ್ಟ, ಸಂಕಟ, ದುಃಖ ಬಂದರೂ ಅನ್ಯಾಯ ಮಾಡೋಕ್ಕೆ ಹೋದರೆ ಖಂಡಿತವಾಗಿ ದೇವರ ಆಶೀರ್ವಾದ ಇಲ್ಲ. ಬದಲಾಗಿ ಯಾವಾಗಲೂ ಕಣ್ಣೀರು, ಕಷ್ಟ, ಸಂಕಟ, ದುಃಖಗಳೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೆಹೋವನ ಆಜ್ಞೆ ಪವಿತ್ರವಾದದ್ದು, ಕಣ್ಣುಗಳನ್ನು ಕಳೆಗೊಳಿಸುತ್ತವೆ. ಯೆಹೋವನ ಆಜ್ಞೆ ಅಂದರೆ ದೇವರ ವಾಕ್ಯಗಳು. ಅದು ಯಾವಾಗಲೂ ಪವಿತ್ರ ಅಂದರೆ ಪರಿಶುದ್ಧ, ಅದರಲ್ಲಿ ಯಾವುದೇ ತಪ್ಪಿಲ್ಲ. ಇವತ್ತು ಮನುಷ್ಯರಾದರೆ ಏನು ಮಾಡ್ತಾರೆ, ಒಬ್ಬೊಬ್ಬರಿಗೆ ಅನ್ಯಾಯ, ಗಳಿಗೆಗೊಂಥರ ಮಾತಾಡ್ತಾರೆ, ಅಲ್ಲೊಂದು ಮಾತಾಡ್ತಾರೆ, ಇಲ್ಲೊಂದು ಮಾತಾಡ್ತಾರೆ. ಖಂಡಿತವಾಗಿ ಒಂದೊಂದು ಸಲ ಹೊಗಳ್ತಾರೆ, ಒಂದೊಂದು ಸಲ ದೂಷಣೆ ಮಾಡ್ತಾರೆ, ಏನೇನೋ ಮಾಡ್ತಾರೆ. ಸರ್ಕಾರದ ದೇವರ ಕಾನೂನುಗಳಿಗೂ ಕೂಡ ಈಗಿನ ಜನಗಳು, ರಾಜಕಾರಣಿಗಳು ಉಲ್ಟಾ ಪಲ್ಟಾ ಮಾಡಿ ಅವರಿಗೆ ಕದಿಯೋಕ್ಕೆ, ಮೋಸ ಮಾಡಿದ್ರು, ಕದ್ದರು, ಸುಳ್ಳು ಹೇಳಿದರು, ಕೊಲೆ ಮಾಡಿದ್ರು ಕೂಡ ಜಾಮೀನಲ್ಲಿ ಹೊರಗಡೆ ಬರುವಂತೆ ಎಲ್ಲವನ್ನ ತಿದ್ದುಪಡಿ ಮಾಡಿ ಇವತ್ತು ಈ ಲೋಕದ ಅಧಿಪತಿಯಾದ ಸೈತಾನನನ್ನು ಇವತ್ತು ಅವರು ದೇವರನ್ನಾಗಿ ಮಾಡಿಕೊಂಡಿದ್ದಾರೆ. ಆದರೆ ದೇವರ ಆಜ್ಞೆ ಪವಿತ್ರವಾದದ್ದು, ಅದರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಇವತ್ತು ಯಾವುದೇ ರೀತಿ ಅನ್ಯಾಯ ಮಾಡಲಿ, ಯಾವುದೇ ರೀತಿ ಕಾರಣ ಮಾಡಲಿ, ಯಾರಿಗೆ ದಗ ಮೋಸ ಮಾಡಲಿ, ದೇವರು ಪ್ರತಿ ಒಂದಕ್ಕೂ ಶಿಕ್ಷೆ ಕೊಡವನೇ ಆಗಿದ್ದಾನೆ. ಈಗ ನೋಡಿ, ನಾನಾ ರೀತಿ ಅನ್ಯಾಯಗಳನ್ನ ಮಾಡಿಕೊಂಡು ಎಷ್ಟೆಷ್ಟೋ ಕೋಟಿ ಮನೆಗಳನ್ನು ಕಟ್ತಾರೆ. ಕಡೆಗೆ ಒಂದಲ್ಲ ಒಂದು ದಿವಸ ಅವರು ಅವರ ಮೇಲಧಿಕಾರಿಗಳಿಂದ ಇವತ್ತು ED ಇರ್ಬೋದು, CBI ಇರ್ಬೋದು, ನಾನಾ ಥರದಲ್ಲಿ ಅವರಿಂದ ಇವತ್ತು ಕೇಸ್ ಹಾಕ್ಸಿಕೊಂಡು ಕೋರ್ಟ್ಗಳಲ್ಲಿ ಜಾಮೀನು ತಗೊಂಡು ಬರ್ತಾರೆ, ಕೇಸಿಗೆ ಅಳೀತಾ ಇರ್ತಾರೆ. ಆಮೇಲೆ ನಾನಾ ಥರದ ಕಾಯಿಲೆ, ಕಸಗಳು, ಮಕ್ಕಳು ಸರಿ ಇರೋದಿಲ್ಲ. ಆಮೇಲೆ ಮಾಧ್ಯಮಗಳಲ್ಲಿ ಕೆಟ್ಟ ಹೆಸರುಗಳು, ಬೈಗಳುಗಳು ಮಾತಾಡಿಕೊಳ್ಳುವಂಥದ್ದು. ಕಡೆಗೆ ಚಂಡಮಾರುತ, ಬಿರುಗಾಳಿ, ಸುನಾಮಿ ಬರ್ತದೆ. ಅಕಸ್ಮಾತ್ ಜೋರಾಗಿ ಆಟೋಮೆಟಿಕ್ ಕರೆಂಟು ಶಾರ್ಟ್ ಹೊಡ್ಕೊಂಡು ಬೆಂಕಿ ಹಿಡಿದು ಸರ್ವನಾಶವಾಗಿ ಹೋಗ್ತದೆ. ಇದೆಲ್ಲ ಏನಾಗಿದೆ? ದೇವರ ಕೋಪ, ದೇವರ ಪರಿಶುದ್ಧವಾದ ಮಾತನ್ನು ಇವತ್ತು ಉಲ್ಲಂಘಿಸಿರುವುದೇ, ದೇವರ ಮಾತಿಗೆ ಅವಿಧೇಯರಾಗಿ ನಡೆಯುವಂಥದ್ದೇ ದೇವರ ಕೋಪ. ಅದಕ್ಕೆ ಹೇಳಿದೆ ಅವನ ಆಜ್ಞೆ ಪವಿತ್ರವಾದದ್ದು. ಈಗ ಏನೇನು ನಡೀತದೋ ಇದು ಎಲ್ಲ ಮಹಾಭಾರತದಲ್ಲಿಯೂ, ಭಗವದ್ಗೀತೆಯಲ್ಲಿಯೂ, ಬೈಬಲಲ್ಲಿಯೂ, ಕುರಾನಲ್ಲಿ ಕೂಡ ಪ್ರತಿ ಒಂದು ಅನಾಚಾರಗಳ ವಿಷಯ, ಒಳ್ಳೆಗಳ ವಿಷಯ ಬರೆಯಲ್ಪಟ್ಟಿದೆ, ನೆರವೇರುತ್ತಲೇ ಇದೆ. ಈಗ ಅದು ದೇವರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅವರವರು ಮಾಡಿದ ಕರ್ಮ ಫಲಕ್ಕೆ ತಕ್ಕಾದ ಉತ್ತರವನ್ನು ನಾನು ಕೊಡುವೆನು, ಸರ್ವವನ್ನು ನಾಶ ಮಾಡುವೆನು ಎಂಬುದಾಗಿ ದೇವರು ಹೇಳಿದ್ದಾರೆ. ಈಗ ನೋಡಿ, ರಾಷ್ಟ್ರಗಳಿಗೆ ಯುದ್ಧಗಳು, ಏರಿದವ್ರನ್ನ ತಗ್ಗಿಸ್ತೀನಿ, ತಗ್ಗಿದವ್ರನ್ನ ಏರಿಸ್ತೀನಿ ಅಂತ ಕೂಡ ಹೇಳಿದ್ದಾರೆ. ಆ ಭಗವಂತ ಪರಮಾತ್ಮನು ಇವತ್ತು ನಡೀತಾ ಇದೆ. ದೇವರ ವಾಕ್ಯಕ್ಕೆ ವಿರುದ್ಧವಾದದ್ದು ಖಂಡಿತವಾಗಿ ಆದಂಥದನ್ನು ದೇವರು ಸಹಿಸುವುದಿಲ್ಲ, ಶಿಕ್ಷೆಗೆ ಒಳಪಡಿಸುತ್ತಾರೆ. ಯೆಹೋವನ ಆಜ್ಞೆ ಪವಿತ್ರವಾದದ್ದು. ಯೆಹೋವ ಅಂದರೆ ಪರಮಾತ್ಮ, ಸರ್ವ ಸೃಷ್ಟಿಕರ್ತನಾದಂಥ ದೇವರು. ಆ ದೇವರ ಮಾತೆ ಪವಿತ್ರ. ಅದಕ್ಕೆ ಮೀರಿ ಯಾರೇ ನಡೀಲಿ, ಏನೇ ಮಾಡಲಿ, ಖಂಡಿತವಾಗಿಯೂ ದೇವರು ತಕ್ಕಾದ ಶಿಕ್ಷೆಯನ್ನು ಕೊಟ್ಟೇ ಕೊಡುತ್ತಾನೆ. ದೇವರ ನಮಗೆ ಸ್ತೋತ್ರ. ಕಣ್ಣುಗಳನ್ನು ಕಳೆಗೊಳಿಸುತ್ತವೆ. ಇವತ್ತು ದೇವರ ವಾಕ್ಯಕ್ಕೆ ಎಂಥ ಕಷ್ಟ, ಸಂಕಟ, ದುಃಖಗಳು ಬರಲಿ, ಎಷ್ಟೇ ಬಡವರಾಗಲಿ, ದೇವರ ವಾಕ್ಯವನ್ನು ಅರಿತುಕೊಂಡು, ಸರ್ವ ಸೃಷ್ಟಿಕರ್ತರನ್ನು ಅರಿತುಕೊಂಡು ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸ್ತವರೋ ಅವರ ಮುಖದಲ್ಲಿ ಒಂದು ಕಳೆ ಇರ್ತದೆ.
ಮುಖದಲ್ಲಿ ಒಂದು ಹೊಳಪು ಇರ್ತದೆ, ಕಣ್ಣುಗಳಲ್ಲಿ ಒಂದು ಹೊಳಪು ಇರುತ್ತದೆ. ದೇವರ ನಮಗೆ ಸ್ತೋತ್ರವಾಗಲಿ. ಎಂಥವರೇ ಆಗಲಿ ನಗು ನಗುತ್ತಾ ಇರ್ತಾರೆ. ಬಾಪ ಕೂತ್ಕೊಪ್ಪ, ಕುಡಿ, ಒಂದು ಗ್ಲಾಸ್ ನೀರು ಕುಡಿ, ಬಿಸಿಲಿಗೆ ಬಂದಿದ್ದೆಲ್ಲ ಬಾ, ನೆರಳಲ್ಲಿ ಕೂತ್ಕೋ, ಬಾ ಊಟ ಮಾಡು, ಒಂದು ಕಾಫಿ ಕುಡಿ, ಟೀ ಕುಡಿ ಅಂಥೇಳಿ ಅವರ ಬಾಯಲ್ಲಿ ಬರ್ತದೆ. ಇಂಥ ಬಡವರಾದರೂ ಕೂಡ ಇದುವೇ ನೋಡಿ ಯೆಹೋವನ ಆಜ್ಞೆ, ದೇವರ ಆಶೀರ್ವಾದ. ಅದೇ ಒಂದು ದೊಡ್ಡ ಐಶ್ವರ್ಯವಂತರ ಮನೆಗೆ, ಲಕ್ಷಾಧೀಶರು ಕೋಟೇಶ್ವರ ಮನೆಗೆ ಹೋದ್ರು, ಆ ಗೇಟಲ್ಲಿ ಒಂದು ಬೋರ್ಡ್ ಇರ್ತದೆ, ನಾಯಿಗಳಿವೆ ಎಚ್ಚರ ಅಂತ. ಆಗ ಈ ಒಳಗಡೆ ನಾಯಿಗಳು ಯಾರು ಅಂತ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ನಾಯಿಗಳು ಇದ್ದಾವೆ, ಆದರೆ ಬೇಕಾದವರನ್ನು ಮಾತ್ರ ಒಳಗೆ ತೆರೀತಾರೆ. ಸದನ ಬಡ ಬಗ್ಗರು ಭಿಕ್ಷೆಯವರು ಹೋದರೆ ಅವರಿಗೆ ಎಂಥ ಕಷ್ಟ ಸಂಕಟ ದುಃಖದಲ್ಲಿ ಏನು ಬೇಡ ಅವರಲ್ಲಿ ದಿವಸ ಕೂಲಿ ಕೆಲಸ ಮಾಡಿ ಅವರಿಗೆ ಸಂಪಾದನೆ ಮಾಡಿ ಕೊಡುವ, ಅವರೇ ಒಳಗೆ ಹೋದರೂ ಕೂಡ ಗೇಟಿಂದ ಹೊರಗಡೆ ನಿಂತು ಮಾತಾಡಿ ಕಳಿಸಿಬಿಡ್ತಾರೆ. ಅವರ ಮುಖದಲ್ಲಿ ಅವರಲ್ಲಿ ಕೋಟಿ ಕೋಟಿ ಹಣಗಳು ಕೊಳಿತಾ ಇರ್ತವೆ. ಅದು ಒಳ್ಳೆ ರೀತಿಯಲ್ಲೋ ಕೆಟ್ಟ ರೀತಿಯಲ್ಲೋ ಸಂಪಾದನೆ, ಒಳ್ಳೆ ರೀತಿಯಲ್ಲಿ ಕೋಟಿ ಕೋಟಿ ಗಳಿಸಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಕೆಟ್ಟ ರೀತಿಯಲ್ಲೇ ಗಳಿಸಲೇಬೇಕು, ಅದು ಮಾತ್ರ ಕೋಟಿಗಟ್ಟಲೆಗೆ ಹೋಗಲಿಕ್ಕೆ ಸಾಧ್ಯ. ಅವರ ಮುಖದಲ್ಲಿ ಒಂದು ಕಳೆ ಇರ್ತದ, ಯಾವಾಗಲೂ ಹುಮ್ಮು ಅಂತ ಇರ್ತಾರೆ, ಪ್ರತಿಯೊಬ್ಬರಲ್ಲಿ ಕೋಪದಲ್ಲಿ ಮಾತಾಡಿಕೊಳ್ತಾರೆ. ಮನೆಯಲ್ಲಿಯೂ ಕೂಡ ಒಂದು ಶಾಂತಿ ಸಮಾಧಾನ ಇಲ್ಲ. ಅವರಿಗೂ ಕೂಡ ನಾನಾ ಥರದ ಭಯಗಳು. ಅವರ ಕಣ್ಣು ಮುಖದಲ್ಲಿ ಕೂಡ ಒಂದು ಉತ್ಸಾಹ, ಒಂದು ಹುರುಪು, ಒಂದು ಹೊಳಪು, ಒಂದು ಬೆಳಕು ಕಾಣಲು ಸಾಧ್ಯವೇ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ 9ನೇ ವಚನ, ಯೆಹೋವನ ಭಯ ಪರಿಶುದ್ಧವಾಗಿದೆ, ಅದು ಶಾಶ್ವತವಾದದ್ದೇ. ಯಾವಾಗಲೂ ಸರ್ವ ಸೃಷ್ಟಿಕರ್ತನಿಗೆ ನಾವು ಭಯಪಡಬೇಕು. ಎಲ್ಲದಕ್ಕೂ ತೀರ್ಪು ಕೊಡುವವನು, ನಾಶ ಮಾಡುವವನು, ಬೆಂಕಿ ಹಚ್ಚವನು ದೇವರೇ ಆಗಿದ್ದಾನೆ. ಅದು ಎಂಥ ಅಧಿಕಾರಿಗಳೇ ಇರಲಿ, ಎಂಥ ಜಡ್ಜ್ಗಳೇ ಇರಲಿ, ಯಾರೇ ಇರಲಿ, ಇಡೀ ಲೋಕವನ್ನು ಶುದ್ಧಪಡಿಸುವವನು, ಇಡೀ ಲೋಕವನ್ನು ನಾಶ ಮಾಡಿಸುವವನು ದೇವರು. ಆ ದೇವರು ನಮಗೆ ದರ್ಶನ ಕೊಟ್ಟು ನಮ್ಮನ್ನು ನಡೆಸ್ತಾ ಇರುವಾಗ, ಅನೇಕ ಪಾಪಗಳಿಂದ, ಮರಣದ ಪಾಶದಿಂದ, ಶತ್ರುಗಳ ಕೈಯಿಂದ ನಮ್ಮನ್ನು ಬಿಡಿಸಿ ನಡೆಸ್ತಾ ಇರುವಾಗ ನಾವು ಏನಾಗಿದೆ, ದೇವರಲ್ಲಿ ಭಯಭಕ್ತಿ ಇರಬೇಕು. ಅದೇ ದೇವರು ಪ್ರೀತಿಯಿಂದ ನಮ್ಮನ್ನು ನಡೆಸ್ತಾ ಇದ್ರೆ, ತಪ್ಪಿ ಹೋದರೆ ನಮ್ಮನ್ನ ಬಿಡ್ತಾನ, ಶಿಕ್ಷೆ ಒಳಪಡಿಸ್ತಾನೆ. ಬಹಳ ಭಯದಿಂದ ಜೀವಿಸಬೇಕು. ಅದು ಶಾಶ್ವತ. ದೇವರಿಗೆ ಭಯ ಪಟ್ಟು ದೇವರ ವಾಕ್ಯಗಳಿಗೆ ಕೈಗುಟ್ಟು ನಡೆಯುವಂಥದ್ದೇ ಶಾಶ್ವತವಾಗಿದೆ. ಈ ಲೋಕದಲ್ಲಿ ಮಾತ್ರ ಅಲ್ಲ, ಆತ್ಮಕ್ಕೂ ಕೂಡ ಶಾಂತಿ ಸಿಕ್ಕಬೇಕಾದ್ರೆ, ನಮ್ಮ ಮಕ್ಕಳು ಕೂಡ ಆಶೀರ್ವಾದ ಹೊಂದಿಕೊಳ್ಬೇಕಾದ್ರೆ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಬೇಕು. ಮುಖ್ಯವಾಗಿ ತಂದೆ ತಾಯಿ ದೇವರಿಗೆ ವಿಧೇಯರಾಗಿ ಜೀವಿಸಿ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿದಾಗ ಮಾತ್ರ ಸಾಧ್ಯ. ಇಲ್ಲದಿದ್ದರೆ ಮಕ್ಕಳ ಒಂದು ಆಶೀರ್ವಾದಕ್ಕೂ ಕೂಡ ಅಲ್ಲಿ ಏನಾಗ್ತದೆ, ತೊಡಕು ಉಂಟಾಗಬಹುದು. ತಂದೆ ತಾಯಿ ದೇವರಿಗೆ ವಿರುದ್ಧವಾಗಿ ನಡ್ಕೊಂಡಾಗ. ಯೆಹೋವನ ವಿಧಿಗಳು ಯಥಾರ್ಥವಾದವುಗಳು, ಅದು ಕೇವಲ ನ್ಯಾಯವಾಗಿವೆ. ಯೆಹೋವನ ಆಜ್ಞೆಗಳು, ಪ್ರತಿಯೊಂದು ಕಾನೂನುಗಳು ಯಥಾರ್ಥ. ಅದರಲ್ಲಿ ಯಾವುದೇ ದಗ, ಮೋಸ, ಕಲ್ಮಶ ಯಾವುದೂ ಇಲ್ಲ. ಅದು ಕೇವಲ ನ್ಯಾಯವಾಗಿದೆ. ಪ್ರತಿಯೊಂದನ್ನು ನ್ಯಾಯವಾಗಿ ನಿರ್ಮಿಸಿದ್ದಾರೆ. ಇವತ್ತು ಪಂಚಾಯತಿ ಮಟ್ಟದಿಂದ ಸುಪ್ರೀಂ ಕೋರ್ಟ್ವರೆಗೂ ಕೂಡ ದೇವರಿಂದಲೇ ನೇಮಕವಾದದ್ದು. ಇದು ಬೈಬಲಲ್ಲಿ ಧರ್ಮೋಪದೇಶ ಕಾಂಡದಲ್ಲಿ ಮೋಶೆಯ ಮಾವ ಇತ್ರೋನ ಮೂಲಕ ಪ್ರಾರಂಭವಾಯಿತು. ಮೋಶೆ ಅಂದರೆ ನೀರಿನಿಂದ ಎತ್ತಲ್ಪಟ್ಟವನು ಅಂತ ಅದರ ಅರ್ಥ. ಇಬ್ರೂ ಭಾಷೆಯಲ್ಲಿ ಮೋಸೆ ಅಂತ, ಅದು ಅಂದರೆ ಕನ್ನಡದಲ್ಲಿ ನೀರಿನಿಂದ ಎತ್ತಲ್ಪಟ್ಟವನು. ಆ ವಿಷಯಗಳು ಬಹಳ ಇವೆ. ಆದರೆ ಅವನ ಹೆಂಡತಿಯ ಅಪ್ಪನ ಮೂಲಕ ದೇವರು ಗ್ರಾಮ ಪಂಚಾಯತಿಯಿಂದ ಸುಪ್ರೀಂ ಕೋರ್ಟ್ವರೆಗೂ ಈ ನ್ಯಾಯಗಳನ್ನ ದೇವರೇ ಅಲ್ಲಿ ಮೋಶೆ ಮಾವನ ಮೂಲಕ ಅದನ್ನು ಅಲ್ಲಿ ಉಂಟು ಮಾಡಿದರು, ಪ್ರತಿಯೊಂದು ನ್ಯಾಯ. ಆದರೆ ಆಗಲೇ ಹೇಳಿದಾಗೆ ಇವತ್ತು ರಾಜಕಾರಣಿಗಳು ಏನು ಮಾಡಿದಾರೆಲ್ಲ, ಅವರು ಕಳ್ಳ ಕಾಕರಿಗೆ ಒಳ್ಳೆಯದಾಗುವಂತೆ, ಅವರಿಗೆ ಕೊಳ್ಳೆ ಹೊಡೆಯಲು ಒಳ್ಳೆಯದಾಗುವಂತೆ ಕಾನೂನುಗಳನ್ನೆಲ್ಲ ತಿರುಚಿದ್ದಾರೆ. ಅದಕ್ಕೆ ಆಗಿ ಪ್ರತಿ ಒಂದಕ್ಕೂ ಇವತ್ತು ಶಿಕ್ಷೆ ಬರ್ತಾ ಇರುವುದು ಅದುವೇ. ಆದರೆ ಅದು ಕೇವಲ ನ್ಯಾಯವಾಗಿದೆ. ಆದರೆ ನಾವು ಯಾವುದೇ ಕಷ್ಟ ಸಂಕಟ ದುಃಖ ಬರಲಿ, ಬಡವರಾಗಲಿ, ಏನೇ ಆಗಲಿ, ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ತಿಳಿಯಪಡಿಸ್ತಾ ಇದ್ದಾಗ ದೇವರ ಆಜ್ಞೆಗಳಿಗೆ ನಾವು ಕೈಗೊಳ್ಳಬೇಕಾಗಿದೆ. ಇಲ್ಲದಿದ್ದರೆ ಒಂದಲ್ಲ ಒಂದು ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಆ ಶಿಕ್ಷೆ ಬರುವಾಗ ಆ ದೇವಸ್ಥಾನ, ಈ ದೇವಸ್ಥಾನ, ಆ ಪೂಜೆಗೆ ಇಷ್ಟು ಸಾವಿರ, ಈ ಪೂಜೆಗೆ ಇಷ್ಟು ಸಾವಿರ, ಮನೆಗೆ ಹೋಮ ಹಾಕೋದು, ಅವ್ರನ್ನ ಕರಿಬೇಕು, ಇವ್ರನ್ನ ಕರಿಬೇಕು, ಆಮೇಲೆ ಅವರ ದೇವಮಣ್ಣದ ಅವರ ಕಾಲಿಗೆ ಬೀಳೋದು, ಅವರ ಆಶೀರ್ವಾದ ಪಡ್ಕೊಂಡೆ ತಲೆ ಮೇಲೆ ಕೈ ಹಿಡಿ, ಏನು ನಡೆಯೋಕ್ಕೆ ಹೋಗೋದಿಲ್ಲ. ಯಾರ ಕಾಲಿಗೆ ಬಿದ್ದರೂ ಎಷ್ಟೇ ಲಕ್ಷ ಪೂಜೆಗಳನ್ನ ನೀವು ಮಾಡಿಸಿ, ಯಾವ ದೇವಣ್ಣವರ ಕಾಲಿಗೆ ಬೀಳಿ ತಲೆ ಮೇಲೆ ಕೈ ಇಡಿಸಿಕೊಳ್ಳಿ, ಏನು ನಡೆಯೋಕ್ಕೆ ಹೋಗುವುದಿಲ್ಲ.
ಸರ್ವ ಸೃಷ್ಟಿಕರ್ತರ ಮಾತು ಮಾತೆ, ನ್ಯಾಯ ನ್ಯಾಯನೇ, ಆಶೀರ್ವಾದ ಆಶೀರ್ವಾದ, ಶಾಪ ಶಾಪವೇ. ಖಂಡಿತವಾಗಿ ಯಾವ ವಿಗ್ರಹಗಳ ಬಳಿಗೂ ಎಲ್ಲೆಲ್ಲಿಗೂ ಹೋದ್ರು, ಎಂಥ ಮನೆಯೊಳಗಡೆ ಹೋಮ ಹಾಕಿದ್ರು, ಎಷ್ಟೇ ಹೊಗೆ ತುಂಬಿಸಿದ್ರು, ಯಾರನ್ನೇ ನೀವು ಕರೆದ್ರು ಏನು ನಡೆಯಕ್ಕೆ ಹೋಗೋದಿಲ್ಲ. ಪ್ರತಿಯೊಬ್ಬರು ಮಹಾದೊಡ್ಡ ಪಾಪಿಯೇ. ತಂದೆ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದ ಅವನು ಎಂಥವನೇ ಆಗಿರಲಿ, ಮಹಾದೊಡ್ಡ ಪಾಪಿ, ಆಶೀರ್ವಾದ ಹೊಂದಲು ಸಾಧ್ಯವಿಲ್ಲ. ಆಶೀರ್ವಾದ ಹೊಂದಬೇಕಾದರೆ ಬೈಬಲ್, ಕುರಾನ್, ಮಹಾಭಾರತ, ಪುರಾಣಗಳು, ಭಗವದ್ಗೀತೆ ಚೆನ್ನಾಗಿ ಓದಿ ಅರ್ಥ ಮಾಡಿಕೊಂಡು ಅದಕ್ಕೆ ವಿಧೇಯರಾಗಿ ಜೀವಿಸಿದಾಗ ಮಾತ್ರ ಆಶೀರ್ವಾದ ಹೊಂದಲು ಸಾಧ್ಯವಾಗಿದೆ. ಇಲ್ಲಂದರೆ ಖಂಡಿತವಾಗಿ ದೇವರಿಂದ ಆಶೀರ್ವಾದ ಸಿಕ್ಕುವುದಿಲ್ಲ. ಬದಲಾಗಿ ದೊಡ್ಡ ದೊಡ್ಡ ಕಾಯಿಲೆ ಹಿಡ್ಕೊಂಡು ಆಸ್ಪತ್ರೆಯಲ್ಲಿ ಬೀಳಬೇಕಾಗ್ತದೆ, ಲಕ್ಷ ಲಕ್ಷ ತಗೊಂಡೋಗಿ ಆಸ್ಪತ್ರೆಗೆ ಸರಿಬೇಕಾಗ್ತದೆ, ಕೋರ್ಟು ಕಚೇರಿ ಜೈಲುಗಳಲ್ಲಿ ಇರಬೇಕಾಗ್ತದೆ. ಇದುವೇ ದೇವರಿಂದ ಬರುವ ಶಿಕ್ಷೆ. ಇದು ನಾಳೆಗೂ ಮುಂದುವರಿಯುತ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಈ ಸಂದೇಶವನ್ನು ಕೂಡ ನನ್ನ ಸಹೋದರ ಸಹೋದರಿಗೆ ಬಹಳ ಚೆನ್ನಾಗಿ ನೀವು ತಿಳಿಪಡಿಸಿದ್ದೀರಿ. ಒಂದು ವೇಳೆ ಅವರು ತಪ್ಪಿ ಹೋಗಿದ್ದರೆ ಅವರನ್ನು ಕ್ಷಮಿಸಿರಿ. ನಿಮ್ಮಿಂದಲೇ ಪಾಪ ಪರಿಹಾರ, ನಿಮ್ಮಿಂದಲೇ ರಕ್ಷಣೆ. ನಿಮ್ಮ ಪ್ರೀತಿ ಸಹಾಯದ ಯಾರು ಏನು ಮಾಡಲು ಸಾಧ್ಯವಿಲ್ಲ. ಅವರ ಮಕ್ಕಳನ್ನು ಅವರು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮ ಚಿತ್ತಾನುಸಾರ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವಂಥ ಅಥವಾ ಕೇಳಿದಂಥ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಕೂಡ ಒಳ್ಳೆಯ ಬುದ್ಧಿ, ಜ್ಞಾನ, ತಿಳುವಳಿಕೆ, ಶಾಂತಿ, ಸಮಾಧಾನ, ಆರೋಗ್ಯ, ವಿಶೇಷವಾದ ಜ್ಞಾನವನ್ನು ಕೊಟ್ಟು ದೇವರ ಸಾಕ್ಷಿಗಳಾಗಿ ಜೀವಿಸುವಂತೆ ಮಾರ್ಪಡಿಸಲಿ. ದೇವರು ನಿಮ್ಮನ್ನು ಎಲ್ಲ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲಿ.